ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಈಗ ಎಲೆಕ್ಟ್ರಿಕಲ್ ಯುಟಿಲಿಟಿ ಇಂಜಿನಿಯರಿಂಗ್ ಸೆಕ್ಷನ್ 2 ಬಗ್ಗೆ ಡಿಸ್ಕಸ್ ಮಾಡೋಣ. ಬೆಳಗ್ಗೆ ನಾನು ಸೆಕ್ಷನ್ 1ನಲ್ಲಿ ಏನೇನು ಕ್ವಶನ್ ಬರುತ್ತೆ ಅಂತ ಹಾಕಿದ್ದೆ, ಅದೇ ರೀತಿ ಸೆಕ್ಷನ್ 2ನಲ್ಲಿ ಏನೇನು ಕ್ವಶನ್ ಬರುತ್ತೆ, ಯಾವ ಟಾಪಿಕ್ ಕವರ್ ಆಗುತ್ತೆ ಅದರ ಬಗ್ಗೆ ಹಾಕ್ತಾ ಹೋಗ್ತೀನಿ. ಸೊ ಇದರಲ್ಲಿ ಮೇಜರಾಗಿ ಸೋಲಾರ್ ಪಿ ವಿ ಪವರ್ ಪ್ಲಾಂಟ್ ಮತ್ತು ಇಲ್ಯುಮಿನೇಷನ್ ಮೇಲೆ ನಿಮಗೆ ಕ್ವಶನ್ ಪೇಪರಲ್ಲಿ ಸಿಗುತ್ತೆ. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಎಲ್ಲ ಕ್ವಶನ್ ಏನೇನು ಬರುತ್ತೆ ಎಲ್ಲ ಕೂಡ ಹಾಕಿದ್ದೀನಿ. ಬಟ್ ಇವತ್ತು ಕೂಡ ಕ್ವಶನ್ ವಿತ್ ಆನ್ಸರ್, ಓಲ್ಡ್ ಕ್ವಶನ್ ಪೇಪರು ಏನೇನಿದೆ ಅದಕ್ಕೆಲ್ಲ ಕೂಡ ಆನ್ಸರ್ನ ಇಲ್ಲಿ ಹಾಕ್ತಾ ಇದ್ದೀನಿ. ಬನ್ನಿ ಒನ್ ಬೈ ನೋಡ್ತಾ ಹೋಗೋಣ. ಸೋಲಾರ್ ಪಿ ವಿ ಸಿಸ್ಟಮಲ್ಲಿ ಏನೇನು ಬರುತ್ತೆ ಕ್ವಶನ್ ಅದನ್ನು ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್, ವಾಟ್ ಆರ್ ದ ಫ್ಯಾಕ್ಟರ್ ಟು ಬಿ ಕನ್ಸಿಡರ್ ವಿಲ್ ಡಿಸೈನಿಂಗ್ ಎ ಸೋಲಾರ್ ಪಿ ವಿ ಪವರ್ ಪ್ಲ್ಯಾಂಟ್? ಸೋಲಾರ್ ಪವರ್ ಪ್ಲ್ಯಾಂಟ್ಗೆ ಡಿಸೈನ್ ಮಾಡಬೇಕು ಅಂದರೆ ಏನೇನು ಫ್ಯಾಕ್ಟರ್ನ ಕನ್ಸಿಡರ್ ಮಾಡಬೇಕು ಅಂತ ಕ್ವಶನ್ ಇದೆ. ಸೊ ಡಿಸೆಂಬರ್ 2023 ಕೇಳಿದರೆ ವಿತ್ ಆನ್ಸರ್ ಕೂಡ ಕೊಟ್ಟಿದ್ದೀನಿ. ದ ಲೊಕೇಶನ್ ಆಫ್ ಏರಿಯಾ, ಓರಿಯಂಟೇಷನ್ ಟು ದಿ ಸನ್. ಸೊ ಎಲ್ಲ ಆನ್ಸರ್ ಕೂಡ ನಾನು ಕೊಡ್ತಾ ಹೋಗಿದ್ದೀನಿ. ಇದನ್ನು PDF ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. ವಾಟ್ ಆರ್ ದ ಫ್ಯಾಕ್ಟರ್ ಟು ಬಿ ಕನ್ಸಿಡರ್? ದ ಎನರ್ಜಿ ರಿಕ್ವೈರ್ಮೆಂಟ್, ಲೋಡ್ ಡಿಮ್ಯಾಂಡ್, ಮೌಂಟಿಂಗ್ ಸ್ಟ್ರಕ್ಚರ್, ದ ಎಕ್ಸ್ಪೆಕ್ಟೆಡ್ ಲೆಂತ್ ಆಫ್ ದಿ ಪ್ರಾಜೆಕ್ಟ್, ಕಾಸ್ಟ್ ಆಫ್ ಇನ್ಸ್ಟಾಲೇಷನ್. ಸೊ ಇದನ್ನು ಇಷ್ಟು ಫ್ಯಾಕ್ಟರ್ನ ಕನ್ಸಿಡರ್ ಮಾಡ್ತೀವಿ. 5 ಮಾರ್ಕ್ಸಿಗೆ ಇದನ್ನು ಕೇಳಿದ್ದಾರೆ. ನೆಕ್ಸ್ಟ್ ಒಂದು ಸಿಂಪಲ್ ಪ್ರಾಬ್ಲಮ್ ಕೂಡ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ದ ಏರಿಯಾ ಆಫ್ ರೂಫ್ ಟಾಪ್ ರಿಕ್ವೈರ್ಡ್ ಟು ಜನರೇಟ್ 100 kilowatt ಪವರ್ ಇಫ್ ಏರಿಯಾ ರಿಕ್ವೈರ್ಡ್ ಟು ಜನರೇಟ್ 1 kilowatt is 10 square mm. allow 30% ಎಕ್ಸ್ಟ್ರಾ ಫೇಸ್ ಫಾರ್ ಮೇಂಟೆನೆನ್ಸ್. ಸೊ ಮೇಂಟೆನೆನ್ಸ್ಗೆ 30% ಬಿಡಬೇಕು. ಸೊ ಇದು ತುಂಬ ಈಸಿ ಪ್ರಾಬ್ಲಮ್ ಇದು. 100 ಇಲ್ಲಿ ಕ್ವಶನಲ್ಲಿ ಏನಪ್ಪ ಅಂದ್ರೆ ರೂಫ್ ಟಾಪ್ ಏರಿಯಾ ಇದೆ, ಆ ಏರಿಯಾಕ್ಕೆ 100 kilowatt ಪವರ್ನ ಇನ್ಸ್ಟಾಲ್ ಮಾಡಬೇಕು. ದ ಏರಿಯಾ ಕೊಟ್ಟಿದ್ದಾರೆ. ದ ಏರಿಯಾ ರಿಕ್ವೈರ್ಡ್ ಜನರೇಟ್ 1 kilowatt. 1 kilowatt 10 square mm ತಗೊಂಡ್ರೆ 100ಗೆ ಎಷ್ಟು ಅಂತೇಳಿ. ಸೊ ಸಿಂಪಲ್ ಇದು. ಅದ್ರ ಜೊತೆಗೆ 30% ಎಕ್ಸ್ಟ್ರಾ ಸ್ಪೇಸ್ ಬರೋ ಮೇಂಟೆನೆನ್ಸ್ಗೆ ಬಿಡಬೇಕಾಗತ್ತೆ. ಏರಿಯಾ ರಿಕ್ವೈರ್ಡ್ ಟು ಜನರೇಟ್ 1 kilowatt is equal to 10 square mm. Area required to generate 100 kilowatt, 100 into 10, 1000 square mm, 1000 square meter ಬೇಕು. ಪ್ಲಸ್ ಅದಕ್ಕೆ 30% ಆ್ಯಡ್ ಮಾಡಬೇಕು. ಹಾಗಾದ್ರೆ 30% ಅಂದರೆ ಸೊ 1.3 ಅಂದರೆ 1 ಅಂದರೆ 100 0.3 30% ಇಂಟು 1000 ಮಾಡಿದ್ರೆ ಇದು ಕೊಟ್ಟಿದ್ದು 1300 ಸ್ಕ್ವೇರ್ ಮೀಟರ್ ಬೇಕಾಗುತ್ತೆ. ಇದು ಸಿಂಪಲ್ ಇದೆ ಇದು ಪ್ರಾಬ್ಲಮ್ಮು. ನೆಕ್ಸ್ಟ್, ಕ್ಯಾಲ್ಕುಲೇಟ್ ಮ್ಯಾಕ್ಸಿಮಮ್ ಪವರ್ PM ಆ್ಯಂಡ್ ಎಫಿಷಿಯನ್ಸಿ ಆಫ್ ದಿ ಫಾಲೋಯಿಂಗ್ ಸೋಲಾರ್ PV ಪ್ಯಾನಲ್. ಮ್ಯಾಕ್ಸಿಮಮ್ ವೋಲ್ಟೇಜ್ 37.70 volt IM. ಮ್ಯಾಕ್ಸಿಮಮ್ ಕರೆಂಟ್ is equal to 8.5 amps. ಪ್ಯಾನಲ್ ಲೆಂತ್ 2 ಮೀಟರ್, ಪ್ಯಾನಲ್ ವಿಡ್ತ್ is 1 ಮೀಟರ್. ಸೊ ಇದರಲ್ಲಿ ಮ್ಯಾಕ್ಸಿಮಮ್ ಪವರ್ನ ಕಂಡುಹಿಡಿಯಿದ್ದಾರೆ. ಸೊ ಇದು ಸಿಂಪಲ್ ಇದೆ ನೋಡಿ. ಮ್ಯಾಕ್ಸಿಮಮ್ ಪವರಿಗೆ ಫಾರ್ಮುಲಾ ಏನು? V ಇಂಟು I ಮಾಡಿದ್ರೆ ಮ್ಯಾಕ್ಸಿಮಮ್ ಪವರ್ ಸಿಗುತ್ತೆ. ಎಫಿಷಿಯನ್ಸಿ ಕಂಡುಹಿಡಿಬೇಕು. ಎಫಿಷಿಯನ್ಸಿ ಪವರ್ ಡಿವೈಡ್ ಬೈ ಏರಿಯಾ ಪ್ಯಾನಲ್. ಸೊ ಇದು ನಮಗೆ ಪ್ರಾಬ್ಲಮ್. ಇದು ತುಂಬ ಈಸಿ ಇದೆ. ಸೊ ಈಗ ಕ್ವಶನ್ ಪೇಪರ್ ನೋಡಿದ್ರೆ ಈ ಥರ ಸಿಂಪಲ್ಲಾಗಿ ಕೇಳ್ತಿಲ್ಲ. ಮುಂದೆ ನಿಮಗೆ ತೋರಿಸ್ತೀನಿ ಏನೇನು ಕೊಡ್ತಾರೆ ಅಂತೇಳಿ. ನನ್ನ ಪ್ರಕಾರ ಈ ಸೆಕ್ಷನ್ 2ನಲ್ಲಿ 3 ಮತ್ತು 4 ಕ್ವಶನ್ ಬರುತ್ತೆ. ನೀವು 3 ಅಂದರೆ ಸೋಲಾರ್ ಮೇಲೆ ಫಸ್ಟ್ ಪ್ರಾಬ್ಲಮ್ಗೆ ಕೈ ಹಾಕಿದರೆ ನೀವು ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಇದಕ್ಕೆ ಚಾಯ್ಸ್ ಆಗಿ ಇಲ್ಯುಮಿನೇಷನ್ ಬರುತ್ತೆ. ಸೊ ನೀವು ಇಲ್ಯುಮಿನೇಷನ್ ನೋಡಿಕೊಂಡ್ರೆ ಈಸಿಯಾಗಿ ಈ ಸೆಕ್ಷನ್ 2ನಲ್ಲಿ ಸ್ಕೋರ್ ಮಾಡ್ಬೋದು. ಬಟ್ ಎಲ್ಲ ಆನ್ಸರು ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ ನೋಡಿ, ಎ ಸರ್ಟೆನ್ ಬಿಲ್ಡಿಂಗ್ ರೂಫ್ ಟಾಪ್ ಏರಿಯಾ ಸೇಮ್ ಅದೇ ಥರ ಪ್ರೀವಿಯಸ್ ಸೇಮ್ ಕ್ವಶನ್. ಸೊ ಇದು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ, ನಿಮಗೆ ಈಸಿಯಾಗಿ ನೀವು ಅರ್ಥ ಮಾಡ್ಕೋಬೋದು.
Next, design a suitable on-grid solar PV system for campus with available rooftop area 1000 square meter if the total energy consumption of campus is 250 kilowatt per day and average peak sunlight duration 4 hours. Calculate the capacity of solar PV power plant to be installed. Select suitable solar PV panel. Calculate total number of solar PV panels required and inverter capacity. ಇದು 2024 ಕೇಳಿದ್ದಾರೆ ಮತ್ತು ಅದಕ್ಕೂ ಕೂಡ ಪ್ರೀವಿಯಸ್ಸಲ್ಲೂ ಕೂಡ ಒಂದು 2 ಸಲ ಇದು ರಿಪೀಟೆಡ್ ಕ್ವಶನ್. ನಾನು ಇದನ್ನು ತುಂಬ ಲೆಂತಿ ಕ್ವಶನ್ ಇದೆ ಬಟ್ ಆನ್ಸರ್ ಕೊಟ್ಟಿದ್ದೀನಿ, ನೋಡಿ ಅರ್ಥ ಮಾಡ್ಕೊಳ್ಳಿ. ಸೊ ಇದಕ್ಕೆ ಬೇಕಾದ್ರೆ ಈಸಿಯಾಗಿ ಈ ಇತ್ತೀಚೆಗೆ ನೋಟ್ಸಲ್ಲಿ ನಾನು ಮಾಡಿದ್ದೀನಿ ಎಲೆಕ್ಟ್ರಿಕಲ್ ಯುಟಿಲಿಟಿ, ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಇದನ್ನು ಕ್ವಶನ್ ನೋಡ್ಕೊಂಡಿದ್ದು. ನೆಕ್ಸ್ಟ್, ಕ್ಯಾಲ್ಕುಲೇಟ್ ದಿ ಸೈಜ್ ಆಫ್ ಇನ್ವರ್ಟರ್. ಇದು 5 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ಇದು ಕೂಡ ಸಿಂಪಲ್ ಆಗಿದೆ ಕ್ಯಾಲ್ಕುಲೇಟ್ ಮಾಡೋದು, ನೋಡ್ಕೊಳ್ಳಿ. ನೆಕ್ಸ್ಟ್, ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಕೊಟ್ಟು ಅದಕ್ಕೆ ಲೋಡ್ ಕೊಟ್ಟಿದ್ದಾರೆ ನೋಡಿ. 3 ನಂಬರ್ ಆಫ್ 18 ಕಿಲೋವ್ಯಾಟ್ CFL ಬಲ್ಬ್ ಯೂಸ್ ಟು 4 hours per day. ಸೊ ಈ ಥರ ನಂಬರ್ ಆಫ್ ಲೋಡ್ ಕೊಟ್ಟಿದ್ದಾರೆ. ಈ ಲೋಡನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಗೆ ಮಾಡಬೇಕು ಅಂತ ಕೂಡ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಫಸ್ಟ್ ಲೋಡಲ್ಲಿ ಕ್ಯಾಲ್ಕುಲೇಟ್ ಟೋಟಲ್ ವ್ಯಾಟ್ ಅವರ್ ರಿಕ್ವೈರ್ಡ್ ಪರ್ ಡೇ. ಸೊ ಎಷ್ಟು ವ್ಯಾಟ್ ಬೇಕಾಗುತ್ತೆ ಪರ್ ಡೇ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನಿಮಗೆ ವ್ಯಾಟ್ ಅವರ್ ಎನರ್ಜಿ ಯೂಸ್ ಟು ಬೈ CFL ಬಿಟ್ಟೋಗಿದೆ. CFL ಬಲ್ಬ್ ಎಷ್ಟು 3 × 18 × 4 hours. ಸೊ ಎಲ್ಲ ಲೋಡ್ ಕೂಡ ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಇದು ಟೋಟಲ್ ವ್ಯಾಟ್ ಅವರ್ ಎನರ್ಜಿ ರಿಕ್ವೈರ್ಡ್ ಪರ್ ಡೇ. ಸೊ ಇದು ಟೋಟಲ್ ಪರ್ ಡೇ ಯೂಸ್ ಮಾಡೋಂಥ ಜನರೇಟ್ ಆಗೋಂಥ ಎನರ್ಜಿ. ನೆಕ್ಸ್ಟ್, ಕ್ಯಾಲ್ಕುಲೇಟ್ ದಿ ಸೈಜ್ ಆಫ್ ಸೋಲಾರ್ ಪ್ಯಾನಲ್. ಸೊ ಎಲ್ಲ ಫಾರ್ಮುಲನ್ನು ಕೂಡ ಕೊಟ್ಟಿದ್ದೀನಿ, ನೀವು 1 by ನೋಡ್ತಾ ಹೋಗಿ. ಸೊ ನಿಮಗೆ ಯಾವಾಗಲೂ ಹೇಳಿದಾಗ ಸ್ವಲ್ಪ ಲೆಂತಿ ಪ್ಲಸ್ ಸಮ್ ಕಾಂಪ್ಲಿಕೇಟೆಡ್, ಬಟ್ ಹಾಗಂತ ಬಿಡೋಕ್ಕಾಗಲ್ಲ. ಸೊ ಟ್ರೈ ಮಾಡಿ. ಬಟ್ ಐ ಗಿವ್ ಯು ಒಂದು ಸಜೆಷನ್, ಯು ಕ್ಯಾನ್ ಗೋ ಫಾರ್ ಇಲ್ಯುಮಿನೇಷನ್. ಇದು ಕೂಡ ಸೇಮ್ ಅದೇ ಥರ ಪ್ರಾಬ್ಲಮ್. ನೆಕ್ಸ್ಟ್, ಕಂಪೇರ್ ಆನ್ ಗ್ರಿಡ್ ಆಫ್ ಗ್ರಿಡ್ ಸೋಲಾರ್ PV ಪವರ್ ಸಿಸ್ಟಮ್. ಇದನ್ನು ಕೂಡ 5 ಮಾರ್ಕ್ಗೆ ಒಂದ್ಸಲ ಕೇಳಿದೆ 2024. ಸೊ ಈಸಿಯಾಗಿದೆ, ಎಲ್ಲ ಕಂಪ್ಯಾರಿಸನ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್, ಈ ಪ್ರಾಬ್ಲಮ್ ಬೇಕಾದ್ರೆ ಈ ಥರ select a suitable UPS system for computer laboratory with 20 computers. Assume the UPS DC supply as 72 volt system. Determine number of battery and age required for provide backup for 2 hours. ಸೊ ಈ ಥರ ಪ್ರಾಬ್ಲಮ್ ಸ್ವಲ್ಪ ಈಸಿ ಇದೆ. ಸೋಲಾರ್ಗಿಂತ UPS ಸ್ವಲ್ಪ ಈಸಿ ಇದೆ. ನೀವು ಸ್ಟೆಪ್ಪನ್ನು ಒಂದು 2 ಸಲ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಈಸಿಯಾಗಿ ಈ ಥರ ಪ್ರಾಬ್ಲಮ್ನ ಮಾಡ್ಬೋದು. ಸೋಲಾರಲ್ಲಿ ಒಂದೊಂದು ಇದಕ್ಕೆ ಒಂದೊಂದು ಥರ ಅಸಂಪ್ಷನ್ ಬೇರೆ ಬೇರೆ ಥರ ಬರುತ್ತೆ. ಇದು ಬ್ಯಾಟ್ರಿ ಡಿಸೈನ್ ಇದು. ನೆಕ್ಸ್ಟ್, ಲೀಸ್ಟ್ ದ ಕಾಸಸ್ ಆ್ಯಂಡ್ ರೆಮಿಡೀಸ್ ಫಾರ್ ಎ UPS ಫೇಲ್ಯೂರ್. ಇದು ತುಂಬ ಸಲ ಕೇಳಿದ್ದಾರೆ, ಆನ್ಸರ್ ಕೂಡ ಕೊಟ್ಟಿದ್ದೀವಿ. ವಾಟ್ ಆರ್ ದ ಕಾಸಸ್, ಯಾಕೆ UPS ಫೇಲ್ಯೂರ್ ಆಗುತ್ತೆ, ಮತ್ತು ರೆಮಿಡೀಸ್ ಏನು ಮಾಡಬೇಕು, ರೆಮಿಡೀಸು ಕೂಡ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್, ಇಲ್ಯುಮಿನೇಷನ್. ಸೊ ಇಲ್ಯುಮಿನೇಷನ್ ವೆರಿ ಈಸಿ ಪ್ರಾಬ್ಲಮ್, ನೀವು ಈಸಿಯಾಗಿ 20 ಮಾರ್ಕ್ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಇದರಲ್ಲಿ ಈ ವರ್ಕ್ಶಾಪ್ ಮೆಜರ್ 10 × 25 meter. This shop is illuminated 24 lamps of 200 watt each. The lumen efficiency of each lamp is 15 lumens per watt. Depreciation factor assumed to be 0. And coefficient utilization is 0.5. Determine the illumination on the working plane. ಸೊ ಇದಕ್ಕೆ ನಾವು ಹೇಗೆ ಮಾಡೋದಂತ 1 by 5 ಕೊಟ್ಟಿದ್ದೀನಿ. ಫಸ್ಟು ಟೋಟಲ್ ಏರಿಯಾನ ಫೈಂಡ್ ಔಟ್ ಮಾಡ್ಕೊಳ್ಳಿ. ತುಂಬ ಈಸಿ ಕ್ವಶನ್ ಇದು. ಒಂದು 4 ಇದನ್ನು ಪ್ರೀವಿಯಸ್ಸಲ್ಲೂ ಕೂಡ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ.
ಆ ಸ್ಟೆಪ್ಪನ್ನಾರು ನೋಡಿ ಅಥವಾ ಈ ಸ್ಟೆಪ್ಪನ್ನಾರು ನೋಡಿ, ತುಂಬ ಈಸಿ ಇದೆ. ಸ್ಟೆಪ್ಪನ್ನು ನೋಡಿಕೊಂಡು ನೀವು ಮಾಡ್ತಾ ಹೋಗ್ಬೋದು. ಸೇಮ್ ನೆಕ್ಸ್ಟ್ ಪ್ರಾಬ್ಲಮ್ ಇದು. ಸೊ ಇದು ತುಂಬ ಸಲ ಕೇಳಿದೆ ನೋಡಿ. ಸೊ ಇದೇ ಥರ ಪ್ರಾಬ್ಲಮ್ನೇ ಆಲ್ಮೋಸ್ಟ್ ಕೇಳೋದು. 22 CFL per minute ವಿತ್ ಸ್ಪೇಸ್ ಹೈಟ್ ರೇಷಿಯೋ, HHR ಅಂದರೆ ಸ್ಪೇಸ್ ಹೈಟ್ ರೇಷಿಯೋ 1:2.5. ಸೊ ಇದು ತುಂಬ ಸಲ ರಿಪೀಟೆಡ್ ಕ್ವಶನ್ ಇದು. ಒಂದು ಸಲ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿದ್ದು. ಸೊ ಈಸಿಯಾಗಿ ಮಾಡ್ಬೋದು. ಸೇಮ್ ಎಲ್ಲ ಕೂಡ ಸ್ಟೆಪ್ ಒಂದೇ ಥರ ಬರುತ್ತೆ, ನೀವು ಈಸಿಯಾಗಿ ಮಾಡ್ತಾ ಹೋಗ್ಬೋದು. ನಾನು ಅಪ್ಡೇಟೆಡ್ ನೋಟ್ಸ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೋಡ್ಕೊಳ್ಳಿ. ಇಲ್ಯುಮಿನೇಷನ್ ವೆರಿ ಈಸಿ ಅಷ್ಟು ಮಾತ್ರ ಹೇಳಬಲ್ಲೆ. ಸೊ ಮಂಡೇ ನಿಮಗೆ ಎಕ್ಸಾಮ್ ಇದೆ, ನೋಡ್ಕೊಳ್ಳಿ. ಇದು ಕೂಡ ಕೇಳಿದ್ದಾರೆ. ನಿನ್ನೆ ಯಾರೋ ಒಬ್ಬ ಮೆಸೇಜ್ ಮಾಡಿದರು, ಸರ್ ಈ ಪ್ರಾಬ್ಲಮ್ನ ಮಾಡಿ ಅಂತ ಹೇಳಿ. ಸೊ ಮಾಡಿದ್ದೀನಿ, ನೋಡ್ಕೊಳ್ಳಿ. ಸೊ ಇದು ಕೂಡ ಇದು ಆ್ಯಕ್ಚುಲಿ 8th ವೀಕ್ ಕ್ವಶನ್ ಇದು. ಬಟ್ ಸೆಕ್ಷನ್ 2ನಲ್ಲಿ ಕೇಳಿದರೆ ಇದು ಲೀಸ್ಟ್ ದ ಫ್ಯಾಕ್ಟರ್ ಟು ಬಿ ಕನ್ಸಿಡರ್ ಫಾರ್ ಸೆಲೆಕ್ಟಿಂಗ್ ಎ ಪಂಪ್. ಸೊ ಏನೇನು ಫ್ಯಾಕ್ಟರ್ನ ಕನ್ಸಿಡರ್ ಮಾಡಿ ಪಂಪನ್ನು ಸೆಲೆಕ್ಟ್ ಮಾಡ್ತೀವಿ ಅಂತೇಳಿ. ಸೊ ಇದು 8 ಸ್ಟೆಪ್ಪನ್ನು ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಸೊ ಈಸಿಯಾಗಿದೆ, ಇದನ್ನು ನೀವು ಎಕ್ಸಾಮಲ್ಲಿ ಈಸಿಯಾಗಿ ಬರೀಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.